ಅವ್ರಿಗೆ ಥ್ರೆಟ್ ಇದೆ ಅಂತ ಸರ್ಕಾರ ಕೊಟ್ಟಿದೆ. ಸಾಮಾನ್ಯ ನಾಗರಿಕನಿಗೂ ರಕ್ಷಣೆ ಕೊಡುವ ಜವಾಬ್ದಾರಿ ಸರ್ಕಾರದಿದೆ. ಅವರನ್ನ ಕೆಲವು ಭಯೋತ್ಪಾದಕ ಸಂಘಟನೆಗಳು ಗುರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾರತ ಸರ್ಕಾರ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದೆ. ಅವರೇನು ಸೆಕ್ಯೂರಿಟಿ ಕೇಳಿಲ್ಲ, ಭಾರತ ಸರ್ಕಾರ ಕೊಟ್ಟಿದೆ. ಹಾಗೆ ಭಾರತ ಸರ್ಕಾರ ಸೆಕ್ಯೂರಿಟಿಯನ್ನು ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾಳ ಜನರಿಗೆ ಕೊಟ್ಟಿದೆ. ಹೋಮ್ ಮಿನಿಸ್ಟ್ರಿಗೆ ಅದು ಅರ್ಥ ಆಗದೆ ಇದ್ದರೆ ಹೇಗೆ ನಿಭಾಯಿಸ್ತಾರೆ ಹೋಮ್ ಮಿನಿಸ್ಟರ್ ಆಗಿ? ಈಗ ನನಗೆ Y+ ಸೆಕ್ಯೂರಿಟಿ ಇದೆಯಪ್ಪ, ಇದು ಥ್ರೆಟ್ ಮೇಲೆ ಕೊಟ್ಟಿರೋದು. ಇನ್ಯಾರಿಗೋ Z+ ಇರುತ್ತೆ, Z ಇರುತ್ತೆ, Y ಇರುತ್ತೆ. ಇದೆಲ್ಲ ಅವ್ರ ಮೇಲಿನ ಥ್ರೆಟ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಅವರಿಗಿರುವ ಯಾವ ರೀತಿ ಅವರ ಸುರಕ್ಷತೆಗೆ ಅದಕ್ಕೋಸ್ಕರ ಕೊಡ್ತಕ್ಕಂಥದ್ದು. ಇವರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಇವರಿಗೆ ಈ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳಿಗೆಲ್ಲ ತಗೊಂಡು ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ ಸೆಕ್ಯೂರಿಟಿನ, ಆ ಲೆಕ್ಕದಲ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಅಲ್ಲ ಅದು. ವಿಶ್ವದ ದೊಡ್ಡ NGO ಅಂತ ನಿಮಗೆ ನೋಂದಣಿ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ನೋಂದಣಿ ಮಾಡ್ಕೊಳ್ಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳು ನೋಂದಣಿ ಮಾಡ್ಕೋಬೇಕು ಅಂತ ಸಂವಿಧಾನ ಹೇಳಿಲ್ವಲ್ಲ, ಅವರ ಐಚ್ಛಿಕ ವಿಷಯವಾಗಿ ಬಿಟ್ಟಿದೆಯಲ್ಲ ಸಂವಿಧಾನ. ಎಲ್ಲ ಸಂಘಟನೆಗಳು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾಡ್ಕೊಳ್ತಿತ್ತು. ಈಗ ನಾನು ಹೇಳೋದೇನು ಅಂದರೆ, ಪ್ರಶ್ನೆಯೇ ಉಡಾಫೆದು. ಪ್ರಶ್ನೆ ಇದೆಯಲ್ಲ, ಪ್ರಶ್ನೆಯೇ ಅದು ಕೇವಲ ವಿಷಯಾಂತರ ಮಾಡುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳು. ಯಾಕೆ ಅಂದರೆ ಸ್ವತಂತ್ರ ಬಂದಿದ್ದು 47ರಲ್ಲಿ, ಸಂಘ ಪ್ರಾರಂಭ ಆಗಿದ್ದು 1925ರಲ್ಲಿ. 50ರಲ್ಲಿ ಸರ್ಕಾರದ ಮೇಲೆ ಬ್ಯಾನು ವಾಪಸ್ ತೆಗೆದ್ರಲ್ಲ, ಆವಾಗಲೇ ಕೇಳಲಿಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಥೇಳಿ. ಅವಾಗ ಕೇಳಿದ್ದೇನು ಅಂದರೆ, ನಿಮ್ಮ ಕಾರ್ಯಪದ್ಧತಿ ಏನು, ನಿಮ್ಮ ಉದ್ದೇಶ ಏನು, ಅದನ್ನು ಲಿಖಿತವಾಗಿ ತಿಳಿಸಿ ಅಂತ ಹೇಳಿದರು. ಕಾರ್ಯಪದ್ಧತಿಯನ್ನು ಲಿಖಿತವಾಗಿ ತಿಳಿಸಿದೆ, ಉದ್ದೇಶವನ್ನು ಲಿಖಿತವಾಗಿ ತಿಳಿಸಿದೆ. ಉದ್ದೇಶ ತಾಯಿ ಭಾರತೀಯನ ವಿಶ್ವಗುರು ಮಾಡೋದು, ಹಿಂದೂಗಳನ್ನು ಸಂಘಟಿಸೋದು, ವ್ಯಕ್ತಿಗೆ ಸಂಸ್ಕಾರ ಕೊಟ್ಟು ವ್ಯಕ್ತಿಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು. ಕಾರ್ಯಪದ್ಧತಿ ಶಾಖಾ ಪದ್ಧತಿ. ಶಾಖೆಯಲ್ಲಿ ಏನು ಮಾಡ್ತೀರಿ ಅಂತ ಕೇಳಿದಾಗ ಹೇಳಿದ್ದಾರೆ, ಕಬಡ್ಡಿ ಆಡಿಸ್ತೀವಿ, ಹಾಡು ಹೇಳ್ಕೊಡ್ತೀವಿ, ವಚನಗಳನ್ನು ಕಲಿಸ್ತೇವೆ, ಅಮೃತ ವಚನಗಳನ್ನು. ಅಂಬೇಡ್ಕರು, ಗಾಂಧಿ ಸೇರಿದಂತೆ, ಚಾಣಕ್ಯರು ಸೇರಿದಂತೆ ಹಲವಾರು ಜನರ ಅಮೃತ ವಚನವನ್ನು ಅಲ್ಲಿ ಕಲಿಸ್ಕೊಡ್ತೇವೆ, ಶ್ಲೋಕವನ್ನು ಕಲಿಸ್ತೇವೆ. ಇದಕ್ಕೆ ಯಾರಿಗೂ ಅಪ್ಲಿಕೇಶನ್ ಫಾರಮ್ ತುಂಬಬೇಕಾದ ಅವಶ್ಯಕತೆ ಇಲ್ಲ, ಅಡ್ಮಿಷನ್ ಫೀಸ್ ಇಲ್ಲ, ವಯೋಮಿತಿ ಇಲ್ಲ, ಯಾವ ಭಾಷೆ ಅಂತ ಇಲ್ಲ, ಶ್ರೀಮಂತ ಬಡವ ಅನ್ನೋ ಭೇದ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಸಾರ್ವಜನಿಕ ಜಾಗದಲ್ಲಿ ನಡೆಯುತ್ತೆ, ಸೀಕ್ರೆಟಾಗಿ ನಡೆಯಲ್ಲ. ಈ ಎಲ್ಲ ಸಂಗತಿಯನ್ನು ಹೇಳಿದೆ ಮತ್ತು 100 ವರ್ಷದ ಜರ್ನಿಯನ್ನು ಪೂರ್ಣಗೊಳಿಸಿದೆ. ಇದಾದಮೇಲೆ ಕೆಲವರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಉತ್ತರ ಕೊಡೋಕ್ಕೆ ಹೋಗ್ತಾ ಇಲ್ಲ, ಆದರೆ ತಮ್ಮ ಮೂಲಕ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗಿರುವ ಕಾರಣಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳ್ಕೊಳ್ಬೇಕು ಅನ್ನೋ ಸಹಜ ಕುತೂಹಲ ಇದ್ದರೆ RSS ಶಾಖೆಗೆ ಹೋದರೂ ಸಾಕು, ಅನುಭವಕ್ಕೆ ಬರುತ್ತೆ RSS ಅಂದರೆ ಏನು ಅಂತ. ಭಾಳ ಜನ ವಿರೋಧಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದ ನಂತರ ಬದಲಾಗಿದ್ದಾರೆ. ಜವಾಹರ್ಲಾಲ್ ನೆಹರು ಒಬ್ಬರು ಕಟ್ಟೋರ್ ವಿರೋಧಿಯಾಗಿದ್ದರು. ಜವಾಹರ್ಲಾಲ್ ನೆಹರೂರವರು ತನ್ನ ಅಂತ್ಯಕಾಲದಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ಗೆ 1963 ರಿಪಬ್ಲಿಕ್ ಡೇ ಪೆರೇಡ್ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನನ್ನು ಆಮಂತ್ರಣ ಮಾಡಿದ್ರು. ನೆಹರು ಕಾಂಗ್ರೆಸ್ ಪಾರ್ಟಿಯ ನೇತಾರರು, ದೇಶದ ಪ್ರಧಾನಮಂತ್ರಿ ಅವರೇ ಬ್ಯಾನ್ ಮಾಡಿದ್ರು. ಅವರೇ 62ರ ಯುದ್ಧದ ಸಂದರ್ಭದಲ್ಲಿ
ಸಂಘ ಮಾಡಿದ ಸೇವೆಯನ್ನು ಸ್ಮರಿಸಿ ಗಣರಾಜ್ಯೋತ್ಸವದ ಪೆರೇಡ್ಗೆ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನನ್ನು ಇನ್ವೈಟ್ ಮಾಡಿ ಪೆರೇಡ್ ನಡೀತು ಡೆಲ್ಲಿನಲ್ಲಿ. ಅದೇ ಸಂಘ ಅಂದರೆ ಏನು ಅನ್ನೋದನ್ನು ಅರ್ಥ ಜವಾಹರ್ಲಾಲ್ ನೆಹರು ಮಾಡಿಕೊಂಡ್ರು. ನಾನು ಹೇಳ್ತೀನಲ್ಲ, ಇದು ನಾಲಿಗೆಗೆ ಎಲುಬಿಲ್ವಲ್ಲ, ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದಲ್ಲ, ಹಾಗೆ ತಿರುಗಿಸುವಂಥ ಮಾತು. ಮತ್ತು ಸಂಘದ 100 ವರ್ಷದ ಯಶಸ್ವಿ ಯಶೋಗಾಥೆಯನ್ನು ಮರೆಮಾಚೋದಕ್ಕೆ ಎಲುಬಿಲ್ಲದ ನಾಲಿಗೆ ಆಡುವಂಥ ಮಾತು. ಆಮೇಲೆ ಅದಾದಮೇಲೆ ಒಬ್ಬರು ಪ್ರಧಾನಮಂತ್ರಿ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನೇ ಮೊಟಕುಗೊಳಿಸಿ ಪ್ರಜಾಪ್ರಭುತ್ವವನ್ನು ದಮನ ಮಾಡಿ ತುರ್ತು ಪರಿಸ್ಥಿತಿ ಹೇರಿ ವಿಪಕ್ಷದ ನಾಯಕರನ್ನೆಲ್ಲ ಜೈಲಿಗೆ ಅಟ್ಟಿ ಮಾಧ್ಯಮಗಳ ಮೇಲೂ ನಿರ್ಬಂಧ ಹೇರಿ ಸಂಪಾದಕೀಯಕ್ಕೂ ಸ್ವಾತಂತ್ರ್ಯ ಕೊಡದೆ ತುರ್ತು ಪರಿಸ್ಥಿತಿ ಹೇರಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಬ್ಯಾನ್ ಮಾಡಿದರು. ಆ ಸಂದರ್ಭದಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡ್ತು ಸಂಘದ ಕುರಿತಾಗಿ ಅನ್ನೋದನ್ನು ಇವರು ಅಧ್ಯಯನ ಮಾಡಲಿ, ಅರ್ಥ ಆಗುತ್ತೆ. ಮತ್ತು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ. ನೋಡಿ, ಆರ್ಟಿಕಲ್ 19(1)(c) ಯಾವುದೇ ರೀತಿಯ ಅನ್ರಿಜಿಸ್ಟರ್ ಆಗಿಯೂ ಕೂಡ ನಾವು ಸಂಘಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ನೋಂದಣಿ ಕಡ್ಡಾಯ ಅಲ್ಲ. ಮಧ್ಯಪ್ರದೇಶದ ಸರ್ಕಾರ ರಾಮಶಂಕರ್ ರಘುವಂಶಿ ಅನ್ನೋರ ಮೇಲೆ ಒಂದು ಕೇಸ್ ಹಾಕಿತ್ತು. ನೀವು ಸ್ಕೂಲ್ ಟೀಚರು, ಸರ್ಕಾರಿ ಸ್ಕೂಲ್ ಟೀಚರು, ನೀವು RSSನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಅವ್ರ ಸೇವೆಯಿಂದ ವಜಾ ಮಾಡಿ ಕೇಸ್ ಹಾಕಿತ್ತು. ಆಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಕೇಳಿಸ್ಕೊಳ್ಳಿ, ಫಜಲ್ ಆಲಿ ಮತ್ತು O ಚಿನ್ನಪ್ಪ ರೆಡ್ಡಿ ಅವರ ಪೀಠ ಸರ್ಕಾರದ ಕ್ರಮವನ್ನು ರದ್ದುಗೊಳಿಸ್ತು 83ರಲ್ಲಿ. ಕೇಂದ್ರದಲ್ಲಿ ಯಾವ ಸರ್ಕಾರ? ಕಾಂಗ್ರೆಸ್ಸು. ರಾಜ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಯಾವುದಿತ್ತು? ಕಾಂಗ್ರೆಸ್ಸು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅದನ್ನು ರದ್ದುಪಡಿಸಿ ಒಬ್ಬ ಸರ್ಕಾರಿ ಉದ್ಯೋಗಿ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದ ಅನ್ನೋ ಕಾರಣಕ್ಕೆ ವಜಾಗೊಳಿಸಿದ್ದು ತಪ್ಪು ಅಂತ ಹೇಳಿ ಅವರು ತೀರ್ಪು ಕೊಟ್ಟರು. ಆ ತೀರ್ಪಿನಲ್ಲಿ ನೋಂದಣಿ ಕಡ್ಡಾಯ ಅಲ್ಲ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಹಾಗೆಯೇ ಫ್ರೀಡಮ್ ಆಫ್ ಅಸೋಸಿಯೇಷನ್ ಅದನ್ನು ವ್ಯಾಖ್ಯಾನಿಸಬೇಕಾದ್ರೆ ಹಲವಾರು ತೀರ್ಪು ಕೊಟ್ಟಿದೆ. ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ ವರ್ಸಸ್ ಕೈಗಾರಿಕಾ ನ್ಯಾಯಮಂಡಳಿ, ಅದು 1962 ಸುಪ್ರೀಂ ಕೋರ್ಟು ಕೇಸ್ ನಂಬರು 171. ಅಲ್ಲೂ ಕೂಡ ಆರ್ಟಿಕಲ್ 19(1)(c) ಅದರಲ್ಲಿ ಸಂಘ ಮತ್ತು ಯೂನಿಯನ್ಗಳನ್ನು ರಚಿಸ್ತಕ್ಕಂಥ ಹಕ್ಕು ಮೂಲಭೂತ ಹಕ್ಕಾಗಿದೆ. ಯಾವುದೇ ವ್ಯಕ್ತಿ ತನ್ನದೇ ಆದ ಗುಂಪು ಅಥವಾ ಸಂಘಟನೆಯನ್ನು ಮುಕ್ತವಾಗಿ ಸ್ಥಾಪಿಸಬಹುದು. ಆ ಸರ್ಕಾರದಿಂದ ಮಾನ್ಯತೆ ಅಥವಾ ವಿಶೇಷ ಕಾನೂನು ಸವಲತ್ತುಗಳನ್ನು ಪಡೆಯುವುದು ಮೂಲಭೂತ ಹಕ್ಕಲ್ಲ. ನಾನು ಹೇಳ್ತೀನಿ ಬರ್ತೀನಿ ವಿಷಯ. ನಾನು ವಿಷಯ ಹೇಳ್ತೀನಿ. ಇಲ್ಲ, ನಾಟ್ ಓನ್ಲಿ ಬಾಡಿ ಆಫ್ ಇಂಡಿವಿಜುವಲ್, ಬಾಡಿ ಆಫ್ ಆರ್ಗನೈಜೇಷನ್ ಆಲ್ಸೋ, ನಿಮ್ಮ ಅಸೋಸಿಯೇಷನ್ ಆಲ್ಸೋ. ನಿಮಗೇನಂತಂದರೆ ಸರ್ಕಾರದಿಂದ ಏನಾದರೂ ಅನುದಾನ ಪಡಿಬೇಕು ಅಂದರೆ, ಭೂಮಿ ಪಡಿಬೇಕು ಅಂದರೆ ಆಗ ರಿಜಿಸ್ಟ್ರ್ ಮಾಡಿಸ್ಬೇಕು. ಸಂಘ ಇದುವರೆಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆದಿಲ್ಲ. ನಂಬರ್ 1. ಉತ್ತರದಾಯಿತ್ವ ಯಾವಾಗಿರುತ್ತೆ ಅಂದರೆ ಸರ್ಕಾರ ಅನುದಾನ ಪಡೆದಾಗ ಮಾತ್ರ ಸರ್ಕಾರ ಕೇಳಬೇಕು, ನಾನು ಕೊಟ್ಟು ಗ್ರ್ಯಾಂಟನ್ನು ಏನು ಮಾಡ್ಕೊಂಡ್ರಿ ಅಂತ. ಈ ಬುದ್ಧ ವಿಹಾರಕ್ಕೆ ಸರ್ಕಾರ ಗ್ರ್ಯಾಂಟ್ ಕೊಟ್ಟಿದೆ, ಬುದ್ಧ ವಿಹಾರಕ್ಕೆ ಜಮೀನು ಕೊಟ್ಟಿದೆ. ಕೇಳ್ಬೋದು ಸರ್ಕಾರ, ಏನು ಮಾಡಿದ್ದೀರಿ ಜಮೀನು, ಯಾರ ಹೆಸರಲ್ಲಿದೆ, ಟ್ರಸ್ಟಲ್ಲಿ ಯಾರ್ಯಾರಿದ್ದಾರೆ, ಟ್ರಸ್ಟ್ ಇದು ನಿಮ್ಮದು ಪ್ರತಿ ವರ್ಷದ ಆಡಿಟ್ ಆಗ್ತಾಯಿದೆಯೋ ಇಲ್ವೋ ಅನ್ನೋದನ್ನು ಕೇಳ್ಬೋದು. ಅಂದರೆ ಒಂದು ನಿಮಿಷ ಕೇಳ್ಬೋದು. ಆದರೆ ಸಂಘ ಇದುವರೆಗೂ ಸರ್ಕಾರದಿಂದ ಯಾವುದೇ ಗ್ರ್ಯಾಂಟನ್ನು ಪಡೆದಿಲ್ಲ, ಯಾವುದೇ ಜಮೀನು ಪಡೆದಿಲ್ಲ. ಸಂಘದ ವಿಚಾರದಿಂದ ಪ್ರೇರಿತವಾಗಿರ್ತಕ್ಕಂಥ ಕೆಲವು ಸಂಘಟನೆಗಳಿದ್ದಾವೆ. ರಾಷ್ಟ್ರೋತ್ಥಾನ ಪರಿಷತ್ ಇದೆ, ಅದು ರಿಜಿಸ್ಟರ್ ಆಗಿದೆ, ಅದು ಗ್ರ್ಯಾಂಟ್ ಪಡೆದಿದೆ, ಭೂಮಿ ಪಡೆದಿದೆ, ಲೆಕ್ಕ ಕೊಟ್ಟಿದೆ.
BMS ರಿಜಿಸ್ಟರ್ ಆಗಿದೆ, ವಿಶ್ವ ಹಿಂದೂ ಪರಿಷತ್ ರಿಜಿಸ್ಟರ್ ಆಗಿದೆ, ಭಾರತೀಯ ಜನತಾ ಪಾರ್ಟಿ ರಿಜಿಸ್ಟರ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಹಣಕಾಸಿನ ಮೂಲ ಏನು ಅಂತ ಕೇಳಿದ್ದಾರೆ. ಸ್ವಯಂ ಸೇವಕರು ನಾವು ಪ್ರಚಾರಕರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಆ ದೇಶಕ್ಕಾಗಿ ಕೆಲಸ ಮಾಡೋ ಪ್ರಚಾರಕರನ್ನ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲಿ ಮನೆಯವ್ರ ಥರ ಅವ್ರನಿಗೆ ಟ್ರೀಟ್ ಮಾಡ್ತೀವಿ, ಊಟ ಹಾಕ್ತೀವಿ ಅಂದರೆ ಅದು ಸಣ್ಣ ಮಾತಾಗ್ಬಿಡುತ್ತೆ. ನಾವು ಅವ್ರನ್ನ ಆಧರಿಸ್ತೀವಿ. ಯಾಕೆಂದರೆ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅಂಥೇಳಿ. ಸ್ವಯಂ ಸೇವಕರು ನಾವು ವರ್ಷಕ್ಕೊಮ್ಮೆ ಒಂದೇ ಸರಿ ಗುರುಪೂಜಾ ಉತ್ಸವ ನಡೆಯುತ್ತೆ ಸಂಘದ ಶಾಖೆಗಳಲ್ಲಿ, ಗುರುದಕ್ಷಿಣೆ ಅರ್ಪಣೆ ಮಾಡ್ತೀವಿ. ಯಾವ್ಯಾವ ಶಾಖೆನಲ್ಲಿ ಎಷ್ಟೆಷ್ಟು ಗುರುದಕ್ಷಿಣೆ ಬಂತು ಅನ್ನೋದನ್ನು ಲೆಕ್ಕ ಇಟ್ಟಿದೆ ಸಂಘ. ಯಾರು ಕೊಟ್ಟಿರೋದು? ಅಂದರೆ ಯಾರು ಕೊಟ್ಟಿರೋದು? ಸ್ವಯಂ ಸೇವಕರು ಕೊಟ್ಟಿರೋದು. ನಾನು ಸ್ವಯಂ ಸೇವಕ, ನಾನು 1,000 ರೂಪಾಯಿಗಿಂತ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರೆ ನಾನು ಚೆಕ್ ಮೂಲಕನೇ ಕೊಡ್ತೀನಿ, ನಾನು ತೆರಿಗೆ ಕಟ್ಟಿರ್ತೀನಿ. ನಾನು ಹೇಳ್ತೀನಿಲ್ಲ ಅದನ್ನು, ನಾನು ಕೇಳಿ. ಆ ಎಲ್ಲ ಲೆಕ್ಕವನ್ನು ನಿರಂತರವಾಗಿ ಲೆಕ್ಕ ಇಟ್ಟಿದೆ. ಆ ಲೆಕ್ಕವನ್ನು ಇಟ್ಟಿದೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೆ ಖರ್ಚು ಮಾಡೋದಕ್ಕೆ, ನಿಮ್ಮ ತಾಯಿಗೆ ಖರ್ಚು ಮಾಡೋದಕ್ಕೆ ನೀವು ಹೊರಗಡೆ ಲೆಕ್ಕ ಕೊಡ್ತೀರಾ ಅಥವಾ ಮನೆ ಯಜಮಾನ್ರಿಗೆ ಲೆಕ್ಕ ಕೊಡ್ತೀರಾ? ಅದು ಹಾಗೆಯೇ ಇಲ್ಲೂ ಕೂಡ ಅಲ್ಲ, ಸಂಘ ವ್ಯವಹಾರನೇ ಮಾಡಲ್ರಿ. ನಾನು ಹೇಳಿದ್ನಲ್ಲ, ಸಂಘ ವ್ಯವಹಾರನೇ ಮಾಡಲ್ಲ. ದೇಣಿಗೆ ಅಲ್ರಿ, ಅದು ಅರ್ಪಣೆ. ನಿಮಗೆಲ್ಲ ಅರ್ಪಣೆ. ಅರ್ಪಣೆಯು ಕೂಡ ಒಂದು ಕೌಟುಂಬಿಕ ವ್ಯವಸ್ಥೆಯೊಳಗೆ ನಡೆಯುತ್ತೆ. ನಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆಯೊಳಗೆ ನಡೆಯುತ್ತೆ. ಈಗ ನಾನು ಅರ್ಪಣೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಅರ್ಪಣೆಗೆ ನಾನು ಅಕೌಂಟ್ ಕೊಟ್ಟಿರ್ತೀನಿ, ಸಂಘನೂ ಲೆಕ್ಕ ಇಟ್ಟಿರುತ್ತೆ ಒಂದು. ಮತ್ತು ಎರಡನೇದು, ಇವರೇನು ಹೇಳ್ತಾರಲ್ಲ, ಸಂಘ ಏನು ಅಂತ ಇವ್ರಿಗೆ ಅರ್ಥ ಆಗಬೇಕು ಅಂದರೆ ಶಾಖೆಗೆ ಬಂದರೆ ಅದು ಅನುಭವಕ್ಕೆ ಬರುತ್ತೆ. ಯಾರನ್ನೂ ಬರಬೇಡಿ ಅಂತ ಹೇಳಿಲ್ಲ, ಹೋಗ್ಬೋದು, ಶಾಖೆ ಬರ್ಬೋದು, ಮುಕ್ತ. ಯಾರಿಗೂ ಅಲ್ಲಿ ರೆಡ್ ಕಾರ್ಪೆಟ್ ಇಲ್ಲ. ಮುಖ್ಯ ಶಿಕ್ಷಕರು ಕೊಡೋ ಸೂಚನೆಯನ್ನು ಪಾಲಿಸಬೇಕು. ಮತ್ತು ನಾನು ಹೋಮ್ ಮಿನಿಸ್ಟ್ರು, ನಾನೇ ಯಾಕೆ ಪಾಲಿಸಬೇಕು ಅಂತ ಅಹಂಕಾರದಲ್ಲಿ ಬರಬಾರ್ದು. ಅಲ್ಲಿ ಮುಖ್ಯ ಶಿಕ್ಷಕರು 10 ವರ್ಷದ ಹುಡುಗನೂ ಇರ್ಬೋದು, 40 ವರ್ಷದವರು ಇರ್ಬೋದು. ಅಲ್ಲಿ ಯಾರೇ ಬಂದರೂ ಮುಖ್ಯ ಶಿಕ್ಷಕರ